ಶಿರಸಿಯಲ್ಲಿ ಡಾಕ್ಟರ್ ಎಲ್.ಎಚ್. ಪೈ ಅವರ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಿದ್ದ 5 ದಿನಗಳ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಶಾಸಕ ಭೀಮಣ್ಣ ನಾಯ್ಕ ಉದ್ಘಾಟಿಸಿದರು. ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡೆ ಯಾರ ಸ್ವತ್ತಲ್ಲ, ಅವರವರ ಆಸಕ್ತಿಯಂತೆ ವಿವಿಧ ಕ್ರೀಡೆಯಲ್ಲಿ ಮಾರ್ಗದರ್ಶನ ಸಿಕ್ಕಲ್ಲಿ ರಾಷ್ಟ್ರದ ಪ್ರತಿಭೆಯಾಗಲಿದ್ದಾರೆ. ಆ ನಿಟ್ಟಿನಲ್ಲಿ ಡಾಕ್ಟರ್ ಎಲ್.ಎಚ್. ಪೈ ಅವರ ಸ್ಮರಣೆಯಲ್ಲಿ ಕ್ರೀಡಾಕೂಟ ನಡೆಸುವುದು ಉಳಿದವರಿಗೂ ಮಾದರಿ ಎಂದು ಬಣ್ಣಿಸಿದರು. ಮಕ್ಕಳಿಗೂ ಕ್ರೀಡೆಯ ಆಸಕ್ತಿ ಬೆಳೆಸಿ ರಾಜ್ಯ ರಾಷ್ಟ್ರಮಟ್ಟದ ಪ್ರತಿಭೆಯಾಗಿ ಬೆಳೆಸಬೇಕು ಎಂಬುದು ಪೈ ಡಾಕ್ಟರ್ ಅವರ ಕನಸು ಆಗಿತ್ತು. ಅವರ ನೆನಪಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಳಾಂಗಣ ಕ್ರೀಡಾಂಗಣ ಮಾಡಲಾಗುತ್ತಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ಹಿರಿಯರು ಜೊತೆಗಾಗಿರ್ತಕ್ಕಂಥ ಶ್ರೀತ ಉದಯ್ ಸ್ವಾಗತಿಸಲು ಶ್ರೀಮತಿ ನನಗೆ ನಿನ್ನೆ ಬೆಳಗ್ಗೆ ಬಂದು ಇಲ್ಲ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ನಾನು ಅವ್ರ ಹೇಳಿದ್ರೆ ಬೇರೆ ಸೈಡ್ನ ಬರ್ತಾ ಇದ್ದೆಲ್ಲೂ ಗೊತ್ತಿಲ್ಲ. ಆದರೆ ಎಲ್.ಎಚ್. ಪೈ ಅಂದ ತಕ್ಷಣ ನಮ್ಗೆ ಏನೋ ಒಂಥರ ನಾವು ಚಿಕ್ಕವರು ಹಾಸ್ಪಿಟಲ್ಗೆ ಹೋದಾಗ ಹತ್ತಿರದಿಂದ ನೋಡಿರ್ತಕ್ಕಂಥ ನಾವು ಅಲ್ಲಿಂದ ಅನೇಕ ರೀತಿಯ ನಮ್ಮ ಮನೆಯಲ್ಲೂ ಕೂಡ ಕೆಲವರಿಗೆಲ್ಲ ಟ್ರೀಟ್ಮೆಂಟ್ ತಗೊಂಡು ಬರ್ತಾರೆ. ಆದರೆ ಆ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಕೇಳಿದ್ದೀನಿ. ಡಾಕ್ಟರ್ ಎಲ್.ಎಚ್. ಪೈ ಅವರು ಕೂಡ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ ನಮ್ಮ ಊರಿಗೆ ಬಂದಾಗ ಅಕ್ಕಪಕ್ಕದಲ್ಲಿ ಕೂತು ಮಾತನಾಡಿರ್ತಕ್ಕಂಥದ್ದೇನು ಅಂದರೆ ಆ ರೀತಿಯ ಒಂದು ಸಂಬಂಧನ ಇಟ್ಕೊಂಡಿರ್ತಕ್ಕಂಥ ಅಂತಹ ದೊಡ್ಡ ದೊಡ್ಡ ನಾಯಕರ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಅಲ್ಲಿ ಡಾಕ್ಟರ್ ಎಲ್.ಎಚ್. ಪೈ ಅವರವರ ಒಂದು ಟೂರ್ನಮೆಂಟಲ್ಲಿ ಕೂಡ ನಾನು ಭಾಗಿಯಾಗಬೇಕು, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು ಅಂತ ಉದ್ದೇಶದಿಂದ ನಾನು ಬಂದಿರುವಂಥದ್ದು. ಅವರು ಡಾಕ್ಟರ್ ಇದ್ದಾಗ ಅನೇಕ ರೀತಿಯ ವೈದ್ಯಕೀಯ ಸೇವೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಯಾರ ಹತ್ರ ಹಣ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅವ್ರ ಹಾಸ್ಪಿಟಲ್ಗೆ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಒಳ್ಳೆಯ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥ ಒಳ್ಳೆಯ ದಾನಿ ಅಂತ ಹೇಳ್ಬೋದು, ಇನ್ಯಾವ ರೀತಿ ಹೇಳಿದ್ರು ಗೊತ್ತಿಲ್ಲ ಅಂತ ಒಬ್ಬ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಡಾಕ್ಟರ್ ಎಲ್.ಎಚ್. ಪೈ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ಹೇಳ್ತಾ ಬಯಸ್ತೀನಿ ನಾನು. ಅಂತ ಅವರ ಒಬ್ಬ ನೆನಪಿಗಾಗಿ ಅದರಲ್ಲೂ ಕೂಡ ಅವರ ಕೊನೆಯ ಉಸಿರನ್ನ ಇಲ್ಲೇ ಹೇಳಿರ್ತಕ್ಕಂಥ ಸ್ಥಳ ಇದೆಯೋ ಇಲ್ಲೇ ತಾವು ಅವರ ನೆನಪಿಗಾಗಿ ತಾವು ಅವರ ಮಗನಾಗಿ ಮತ್ತು ಅವರ ಅನೇಕ ಅಭಿಮಾನಿಗಳಾಗಿ ಅನೇಕ ಯುವ ಸ್ಪೋರ್ಟ್ಸ್ಮನ್ಗಳಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ಅವರ ನೆನಪನ್ನು ಚಿರಕಾಲವಾಗಿ ಇರಬೇಕಾಗುತ್ತೆ. ಅವರ ದೇಹ ಉದ್ದೇಶಗಳನ್ನು ನಾವು ಈಡೇರಿಸಬೇಕಾಗುತ್ತೆ. ಅವರೇನು ಅವರ ವೈದ್ಯಕೀಯ ವೃತ್ತಿಯ ಜೊತೆಯಲ್ಲಿ ಇಂಥ ಸ್ಪೋರ್ಟ್ಸ್ ಇವತ್ತೇ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರತಕ್ಕಂಥ ಡಾಕ್ಟರ್ ಎಲ್.ಎಚ್. ಪೈ ಅವರ ಅನಿಸಿಕೆ, ಅವರ ಧೋರಣೆ ಮುಂದಾಚೆಯಲ್ಲಿ ನಿಂತು ಆ ರೀತಿಯಲ್ಲಿ ನಮ್ಮ ಮಕ್ಕಳು ಕೂಡ ಸಣ್ಣ ಮಕ್ಕಳಿಗೂ ಕೂಡ ಆ ರೀತಿಯ ಒಂದು ತರಬೇತಿಯನ್ನು ಕೊಡುವ ಮುಖಾಂತರ ಟೂರ್ನಮೆಂಟ್ನ ಆಸಕ್ತಿ ಇರ್ತಕ್ಕಂಥ ಮಕ್ಕಳಿಗೆ ತರಬೇತಿಯನ್ನು ಕೊಡುವ ಮುಖಾಂತರ ಅವರ ಹೆಸರು ಮತ್ತು ಸ್ಪೋರ್ಟ್ಸ್ ಮೆನ್ ಸ್ಪರ್ಧಾಳುಗಳಿದ್ದಾರೋ ಅವರ ಪ್ರತಿಭೆ ಬರೀ ನಮ್ಮ ಸೃಷ್ಟಿ ಒಂದೇ ಅಂತಲ್ಲ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳತಕ್ಕಂಥ ಹೆಸರು ಕೀರ್ತಿಯನ್ನು ತರ್ತಕ್ಕಂಥ ಪ್ರತಿಭೆಗಳು ಈ ಕೋರ್ಟ್ನಿಂದ ಉದ್ಭವ ಆಗಲಿ ಅನ್ನುವಂಥ ತಮ್ಮ ಸಂಯೋಜಕ ಡಾಕ್ಟರ್ ಕೈಲಾಶ್ ಪೈ ಮಾತನಾಡಿ, ಈಗ 8 ಬಗೆಯ ಸ್ಪರ್ಧೆ ನಡೆಯಲಿದೆ. ಅಂತಾರಾಷ್ಟ್ರೀಯ ಮಟ್ಟದ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗಿದೆ. ಶಿರಸಿಯ ಹಂತದಲ್ಲಿ 8 ವಿವಿಧ ಸ್ಪರ್ಧೆ ನಡೆಯಲಿದೆ. ಇನ್ನೊಂದು ಮುಕ್ತ ಕ್ರೀಡಾಕೂಟ ಜೂನ್ 14-15ರಂದು ಕೂಡ ನಡೆಯಲಿದೆ ಎಂದರು. On behalf of Dr. L.H. Pೈ Memorial Badminton Tournament Committee, I extend a warm and hearty welcome to you all. Today we are here for the inauguration of 7th Dr. L.H. Pೈ Memorial Badminton Tournament. This event not only honors the memory of late Dr. L.H. Pೈ but also celebrates sportsmanship, talent and community spirit. After our renovation, our MLA Mr. Bhimana Naik has come here for the first time. ಮುಂಚೆ ಯಾವಾಗ ಬಂದಿದ್ರು ನಂಗೆ ಗೊತ್ತಿಲ್ಲ, ತಂದೆ ಬಂದಿದ್ರೇನೋ, ಬಟ್ ಇಲ್ಲ. ಸೊ
ಲೆಕ್ಕ ಪರಿಶೋಧಕ ಉದಯ್ ಸಾಧ್ವಿ ಮಾತನಾಡಿ, ಗೆಲುವು ಸೋಲು ಮುಖ್ಯವಲ್ಲ. ನಿರ್ಣಾಯಕರು ಕೊಟ್ಟ ನಿರ್ಣಯ ಪಾಲಿಸಿದರೆ ರಾಷ್ಟ್ರದ ಅತ್ಯುತ್ತಮ ಪ್ರಜೆ ಆಗಲಿದ್ದಾರೆ ಎಂದರು. ಪೈ ಅವರ ಟ್ರಸ್ಟ್ ಅಧ್ಯಕ್ಷ ಅನಿಲ್ ಭಟ್ ನಾವು ಹಾಗೂ ಡಾಕ್ಟರ್ LH ಪೈ ಅವರು ಆಡುತ್ತಿದ್ದಾಗ ಇಲ್ಲೇ ಪ್ರಾಣ ಬಿಟ್ಟರು. ಆ ಕಾರಣದಿಂದ ಈ ಕೋರ್ಟಿನ ಬಗ್ಗೆ ಭಾವನಾತ್ಮಕ ಸಂಬಂಧ ಇದೆ ಎಂದರು. ಡಾಕ್ಟರ್ LH ಪೈ ಅವರ ಪತ್ನಿ ಕರುಣಾ ಪೈ, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಜಗದೀಶ್ ಗೌಡ, SK ಭಾಗವತ್, KN ಹೊಸ್ಮನಿ, ದಿಲೀಪ್ ನಾಯಕ್, ವಿಶ್ವಾಸ್ ತೇಲಂಗ್, ನಿರಂಜನ್ ಹೆಗ್ಡೆ, ಪ್ರಶಾಂತ್ ಗಾಂವ್ಕರ್, ಡಾಕ್ಟರ್ ಪದ್ಮಿನಿ, ಡಾಕ್ಟರ್ ರಮೇಶ್ ಹೆಗ್ಡೆ, ಡಾಕ್ಟರ್ ರಾಜೇಶ್ ಶೇಟ್, ಡಾಕ್ಟರ್ ಪೂಜಾ ಶೇಟ್ ಇತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.